ಕೂತಿನಾಡು ಸುಗ್ಗಿ ಉತ್ಸವಕ್ಕೆ ಅದ್ದೂರಿಯ ತೆರೆ ಬಿದ್ದಿದೆ. ಸೋಮವಾರಪೇಟೆಯ ನಗರಳ್ಳಿ ಗ್ರಾಮದಲ್ಲಿ ಕೊನೆ ದಿನ ನಡೆದ ಉತ್ಸವ ಸಾಂಪ್ರದಾಯಿಕ ಸೊಗಡನ್ನು ಸಾಕ್ಷೀಕರಿಸಿತು. ಕೂತಿನಾಡಿಗೆ ಸೇರಿದ 18 ಗ್ರಾಮಗಳ ನಿವಾಸಿಗಳು ನಗರಳ್ಳಿ ಸುಗ್ಗಿಕಟ್ಟೆಯಲ್ಲಿ ಸೇರಿ ಗ್ರಾಮದೇವತೆ ಸಬ್ಬಮ್ಮ ದೇವಿಗೆ ಸಾಂಪ್ರದಾಯಿಕ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದ್ರು. ಸುಗ್ಗಿ ದೇವರ ಬನದಲ್ಲಿ ಅಳವಡಿಸಲಾಗಿರುವ ಬೃಹತ್ ಕಲ್ಲಿನ ಕಂಬದಲ್ಲಿ 4 ಮಂದಿ ದೇವರ ಒಡೆಕಾರರನ್ನು ಬೆತ್ತದ ಉಯ್ಯಾಲೆಯಲ್ಲಿ ತೂಗುವ ಮೂಲಕ ಸುಗ್ಗಿ ಉತ್ಸವ ಸಂಪನ್ನಗೊಂಡಿತು. ಸೋಮವಾರ ಬೆಳಗ್ಗೆ ಸುಗ್ಗಿರಂಗದಲ್ಲಿ ಪೂರ್ವಜರ ಜೀವನ ಪದ್ಧತಿಯನ್ನು ಬಿಂಬಿಸುವ ನೃತ್ಯ ಪ್ರಕಾರವನ್ನು ಗ್ರಾಮಸ್ಥರು ಅಭಿನಯಿಸಿ ನೆರೆದಿದ್ದವರನ್ನು ರಂಜಿಸಿದರು. ಅದರಲ್ಲೂ ಕಡವೆ ಬೇಟೆಯಾಡುವ ಅಭಿನಯ ನೆರೆದಿದ್ದವರನ್ನು ನಗೆಗಡಲಲ್ಲಿ ತೇಲುವಂತೆ ಮಾಡಿತ್ತು. ಕಡವೆಯ ಪಾತ್ರಧಾರಿಯನ್ನು ಅಟ್ಟಿಸಿಕೊಂಡು ಹೋಗುವ ಬೇಟೆಗಾರರ ತಂಡದ ಸದಸ್ಯರಿಗೆ ಕಡವೆ ಒದೆಯುವ ದೃಶ್ಯ ಮನಮೋಹಕವಾಗಿತ್ತು. ಒದೆ ತಿಂದವರು ನೆಲಕ್ಕುರುಳಿದ ಘಟನೆಯೂ ನಡೆಯಿತು. ಕೊನೆಯಲ್ಲಿ ಕಡವೆ ಕಾಡು ಸೇರುವ ಮೂಲಕ ಬೇಟೆಗಾರರಿಂದ ಬಚಾವಾಯಿತು. ದೇವರ ಒಡೆಕಾರರಾಗಿ ಸಂದೀಪ್ ನಗರಳ್ಳಿ, ಶ್ರವಣ್ ನಗರಳ್ಳಿ, ಲಚನ್ ಹಳ್ಳಿಯೂರು, ಗಗನ್ ಜಕ್ಕನಹಳ್ಳಿ, ಶಶಿಕುಮಾರ್ ಕಾರ್ಯನಿರ್ವಹಿಸಿದ್ರು. ಸಾಂಪ್ರದಾಯಿಕ ಬಿಳಿ ಕುಪ್ಪಸ ದಟ್ಟಿಯನ್ನು ಧರಿಸಿದ್ದ ಗ್ರಾಮದ ಹಿರಿಯರು ಬಿಲ್ಲು ರಂಗದಲ್ಲಿ ಪ್ರದರ್ಶನ ಹಾಕುತ್ತಾ ಮಲೆನಾಡು ಸುಗ್ಗಿ ಇತಿಹಾಸವನ್ನು ನೆರೆದಿದ್ದವರಿಗೆ ಮನವರಿಕೆ ಮಾಡಿದ್ರು. ಸುಗ್ಗಿ ಕುಣಿತ, ಸುಗ್ಗಿ ಹಾಡುವುದು, ಬಿಲ್ಲು ತೂಗುವುದು ಸೇರಿದಂತೆ ವಿವಿಧ ಜಾನಪದ ನೃತ್ಯಗಳು ನಡೆದವು. ಉತ್ಸವದಲ್ಲಿ ಶಾಸಕ ಮಂತರ್ಗೌಡ, ಮಾಜಿ ಸಚಿವ ಅಪ್ಪಚ್ಚು ರಂಜನ್, ಚಲನಚಿತ್ರ ನಟ ಹಾಗೂ ಉದ್ಯಮಿ ಅರುಗೌಡ, ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಆರ್ ಮುತ್ತಣ್ಣ, ಕುಮಾರಲಿಂಗೇಶ್ವರ ದೇವಾಲಯ ಸಮಿತಿ ಅಧ್ಯಕ್ಷ ಕೆಎಂ ಲೋಕೇಶ್, ಕೂತಿ ಗ್ರಾಮಾಧ್ಯಕ್ಷ ಎಚ್ಎಂ ಜಯರಾಮ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು. ನಗರಳ್ಳಿ ಗ್ರಾಮದಲ್ಲಿ ವಿಶೇಷವಾಗಿ ವರ್ಷ ಸುಗ್ಗಿ ಉತ್ಸವಕ್ಕೆ 18 ಊರು ಸೇರಿದಂಗೆ ಅದ್ಭುತವಾಗಿ ಪ್ರಿಪರೇಷನ್ಸ್ ಮಾಡಿಕೊಂಡು ಅದ್ಭುತವಾಗಿ ಭಕ್ತಾದಿಗಳು ಸಾವಿರ ಭಕ್ತಾದಿಗಳು ನೋಡಿದ್ದೀರಾ. ಇದು 2000 ವರ್ಷದ ಇತಿಹಾಸ ಇರ್ಬೋದು ಈ ಸುಗ್ಗಿ ಅಭ್ಯಾಸಗಳು. ಈ ಹಬ್ಬಗಳು ನಿರಂತರವಾಗಿ ನಮ್ಮ ಹಿರಿತನದವರು ಹೆಂಗೆ ಮಾಡಿಸ್ಕೊಂಡ್ಬಂದರು ಇದೇ ರೀತಿಲಿ ನಮ್ಮ ಯುವಕರು ಮಾಡ್ಕೊಂಡು ಬರ್ತಾಯಿದ್ದಾರೆ. ಆ ಸಬ್ಬಮ್ಮ ದೇವಿ ಈ ಭಾಗದ ನಗರಳ್ಳಿ ಗ್ರಾಮದ್ದು ಪ್ಲಸ್ 18 ಗ್ರಾಮದ್ದು ಸೇರಿ ಎಲ್ಲರೂ ಮೊನ್ನೆಯಿಂದ ವಿಶೇಷವಾಗಿ 3 ದಿವಸದಿಂದ ಹಬ್ಬ ಎಲ್ಲ ಮನೆಯಲ್ಲಿ ಹಬ್ಬ ಉತ್ಸವವನ್ನು ಮಾಡ್ತಾಯಿದ್ದಾರೆ. ನಾನು ವೀಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಹಳೆಯ ಸಂಪ್ರದಾಯ ಏನು ನಮ್ಮ ಹಿರಿಯವರು ನಮಗೆ ಅಭ್ಯಾಸ ಮಾಡಿಸ್ಕೊಟ್ಟವ್ರೆ ಅದು ನಿರಂತರವಾಗಿ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಇದೇ ರೀತಿಯಲ್ಲಿ ಈ ಪೂಜೆ ಪುರಸ್ಕಾರವನ್ನು ಮಾಡಿಸ್ಕೊಂಡು ಹೋಗಬೇಕು. ನಾವು ವಿಶೇಷವಾಗಿ ಸುಗ್ಗಿ 10 ರಿಂದ 12 ಸುಗ್ಗಿ ಕಟ್ಟೆಗಳಿಗೆ ಸರ್ಕಾರದ ಹೊತ್ತಿಂದ 10 ಲಕ್ಷ ರೂಪಾಯಿ ಪ್ರತಿ ಸುಗ್ಗಿ ಕಟ್ಟೆಗಳಿಗೆ ಅಭಿವೃದ್ಧಿಗೆ ನಾವು ಕೈ ಜೋಡಿಸಿದ್ದೀವಿ. ಈ ಕೆಲವು ಕಡೆಗೆ ಪ್ರಾರಂಭ ಮಾಡೋರೆ, ಕೆಲವು ಕಡೆ ಹಬ್ಬ ಆದಮೇಲೆ ಪ್ರಾರಂಭ ಮಾಡ್ತಾರೆ ಅಂತ, ಸುಗ್ಗಿ ಆದಮೇಲೆ ಮಾಡ್ತಾರೆ ಅಂತ ಹೇಳ್ತಾ ಈ ತಿಂಗಳು ಹಲವಾರು ಗ್ರಾಮದಲ್ಲಿ ಸುಗ್ಗಿ ಹಬ್ಬಗಳು ನಡೀತಾ ಇದ್ದಾರೆ. ಆ ವಿಚಾರದಲ್ಲಿ ನಮ್ಮ ನಗರದಲ್ಲಿ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ದೊಡ್ಡ ಸುಗ್ಗಿ ಅಂತ ನನ್ನ ಅಭಿಪ್ರಾಯ. ಆ ವಿಚಾರದಲ್ಲಿ ಇದೇ ದೊಡ್ಡ ಸುಗ್ಗಿ ಅಂತಂದರೆ ಅನುದಾನ ಜಾಸ್ತಿನೂ ಕೇಳೋರೆ. ಇದೇನು 10 ಲಕ್ಷ ಮುಗಿಸಾದ್ಮೇಲೆ ಇನ್ನೂ ಸ್ವಲ್ಪ ವಿಶೇಷವಾಗಿ ನಗರಳಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡಲಿಕ್ಕೆ ನಾವು ಎಲ್ಲರೂ ಸೇರ್ಕೊಂಡು ಅದನ್ನ ಪ್ರಾಮಾಣಿಕ ಪ್ರಯತ್ನ ಮಾಡಿ ನೀವು ಹೇಳ್ದಂಗೆ ಭಕ್ತಾದಿ ಬಂದಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೂ ಅನುಕೂಲ ಆಗೋಂಥ ಕೆಲಸ ಆಗಬೇಕು. ಟಾಯ್ಲೆಟ್ಗಳು ಆಗಿರ್ಬೋದು, ಕುಡಿಯೋ ನೀರು ಇರ್ಬೋದು, ಕೂರಂಥ ವ್ಯವಸ್ಥೆ ಇರ್ಬೋದು, ಎಲ್ಲನೂ ಸೇರ್ಕೊಂಡು ಮಾಡಿ ಪಾರ್ಕಿಂಗ್ ವ್ಯವಸ್ಥೆ ಆಗಬೇಕಾಗಿರ್ಬೋದು. ಆ ವಿಚಾರದಲ್ಲಿ ಆ ಸಬ್ಬಮ್ಮ ತಾಯಿ ನಿರಂತರವಾಗಿ ನಮ್ಮ ವೀಕ್ಷಕರಿಗೆ ನಮ್ಮೆಲ್ಲರಿಗೂ ನಿರಂತರವಾಗಿ ಆಶೀರ್ವಾದ ಮಾಡಲಿ ಅಂತ ಕೇಳ್ತಾ, ಕೊನೆಯದಾಗಿ ನಮ್ಮ ಏನು ಕಮಿಟಿ ಆಡಳಿತ ಮಂಡಳಿ ಅದ್ಭುತವಾಗಿ ದೇವಸ್ಥಾನಕ್ಕೆ ಪೂಜೆ ಆಗಿರ್ಬೋದು, ಪ್ರಸಾದ ಇರ್ಬೋದು, ಎಲ್ಲ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟಾರೆ. ಕೊನೆಯದಾಗಿ ಅವ್ರಿಗೆ, ಅವ್ರ ಕುಟುಂಬಸ್ಥರಿಗೆ ವಿಶೇಷವಾಗಿ ಆ ಸಬ್ಬಮ್ಮ ತಾಯಿ ನಿರಂತರವಾಗಿ ಆಶೀರ್ವಾದ ಮಾಡಲಿ ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾರೆ. ನಮ್ಮ ತಾಯಿ ಕೂತಿನಾಡು ಸಬ್ಬಮ್ಮ ತಾಯಿ ಅಂತ ನಮ್ಮ ನಾಡಿನ 18 ಗ್ರಾಮದ ಮನೆದೇವರಾಗಿ ನಮಗೆ ನಾಡಿನ ಜನಗೆ ಮಳೆ, ಬೆಳೆ, ಆರೋಗ್ಯ ಮತ್ತು ಮುಂದಿನ ಆರೋಗ್ಯ ಬಗ್ಗೆ ನೀವು ನೀಡ್ತಾರೆ ಅಂತ ನಮ್ಮ ಪೂರ್ವಿಕರಿಂದ ನಡ್ಕೊಂಡು ಬಂದಿದೆ. ಅದೇ ರೀತಿ ನಾವು ಉತ್ಸವನ ವರ್ಷಕ್ಕೊಂದು ಸರಿ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ವಿ. ಇದು ಏಪ್ರಿಲ್ ತಿಂಗಳಲ್ಲಿ ಯಾವಾಗ ನಡೀತದೆ ನಮಗೆ ಸರಿಯಾದ ಸಮಯಕ್ಕೆ ಮುಂಗಾರು ಮಳೆ ಮತ್ತು ಅದೇ ರೀತಿ ಬೀಜನ ಬಿತ್ತೋಕ್ಕೋಸ್ಕರವಾಗಿ ನಾವು ಮುಂಗಾರು ಮಳೆ ಕಾಯ್ಕೊಂಡು ಇದೊಂದು ಉತ್ಸವನ ನಾಡಿನ ಜನಕ್ಕೆ ತಾಯಿಗೆ ಆಶೀರ್ವಾದ ಪಡ್ಕೊಳ್ತೀವಿ.
18 ಗ್ರಾಮಗಳ ನವದಂಪತಿಗಳು ಮದುವೆ ಕಾಣಿಕೆಯನ್ನು ಸಲ್ಲಿಸಿದ್ರು. ಹರಕೆ ತೀರಿಸುವುದು ಹಾಗೂ ಹರಕೆ ಮಾಡಿಕೊಳ್ಳುವ ಕಾರ್ಯಗಳು ನಡೆದವು. ಕೂತಿನಾಡು ವ್ಯಾಪ್ತಿಗೆ ಒಳಪಡುವ ಗ್ರಾಮಗಳ ಮುಖ್ಯಸ್ಥರು ಗ್ರಾಮ ದೇವತೆಗೆ ಪಟ್ಟ ಒಪ್ಪಿಸಿ ಸಾಮೂಹಿಕ ಪೂಜೆ ನೆರವೇರಿಸಿದ್ರು. ಸುಗ್ಗಿಕಟ್ಟೆಯ ಮುಖ್ಯ ರಂಗದಲ್ಲಿ ಈಡುಗಾಯಿ ಒಡೆಯಲಾಯಿತು. ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನೆರವೇರಿತು. ಗ್ರಾಮ ದೇವತೆ ಸಬ್ಬಮ್ಮ ದೇವಿಗೆ 15 ದಿನಗಳ ಕಾಲ ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮದ ಸುಭಿಕ್ಷೆ ಹಾಗೂ ಮಳೆ ಬೆಳೆ ಸಮೃದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಲಾಯಿತು. ಕೂತಿನಾಡು ಶ್ರೀ ಸಬ್ಬಮ್ಮ ದೇವರ ಸಮಿತಿ ಅಧ್ಯಕ್ಷ ಕೆಬಿ ಜಗದೀಶ್, ಉಪಾಧ್ಯಕ್ಷ ಬೋಪಯ್ಯ ಕೂತಿ, ಕಾರ್ಯದರ್ಶಿ ಕೆಯು ಜಗದೀಶ್, ಖಜಾಂಚಿ ಎನ್ಬಿ ಸುರೇಶ್, ಬಿಪಿ ಪ್ರದೀಪ್ ಕುಮಾರ್, ಅಶ್ವಥ್, ಕೌಶಿಕ್, ಪ್ರಸನ್ನ ಕುಂದಳ್ಳಿ, ರಜಿತ್ ಸುಗ್ಗಿಯ ಉಸ್ತುವಾರಿ ವಹಿಸಿದ್ದರು. ಲಕ್ಷ್ಮೀಕಾಂತ್ ಕೊಮರಪ್ಪ, ಚಿತ್ತಾರ ನ್ಯೂಸ್, ಸೋಮವಾರಪೇಟೆ.